ಏನು ಹೇಳ್ಬೇಕು ಮೇಡಮ್? ಏನು ವ್ಯಾಪಾರ ಮಾಡ್ತಿದ್ದಮ್ಮ? ತರಕಾರಿ ಎಷ್ಟು ಹಾಕ್ತೀವಿ ಬಂಡವಾಳ ದಿನಕ್ಕೆ? ದಿನಕ್ಕೆ 4,000 3,000 ಹಾಕ್ತೀವಿ. ಎಷ್ಟು ಲಾಭ ಮಾಡ್ತೀರಾ? ಲಾಭ ಎಲ್ಲಿ ಮೇಡಮ್? ಒಂದಿನ ಬಿಟ್ಟು ಒಂದಿನ ಅದು ಕೂಲಿ ಕಾಸು ಪೊಲೀಸ್ ಕಾಸು ಇದೆಲ್ಲ ಎತ್ತಬೇಕು. ಇದೆಲ್ಲಾನು ಕೊಡಬೇಕು. ಸುಮಾರಿ ಅದೆಲ್ಲೂ ಕೊಡಲೇಬೇಕು, ಇಲ್ಲ ಅಂದ್ರೆ ನಮಗೆ ಇದಾಗ್ತಾ ಇಲ್ಲ. ಅದು ಒಂದಿನ ಬಿಟ್ಟು ಒಂದಿನ 2 ದಿನ ಹಾಕಿದ್ರೆ 3 ದಿನ ಅದು ಏನೋ ನಮ್ಗೆ ಲಾಭ ಬರೋದು 200-300 ಬರುತ್ತೆ. ದಿನ ನೈಟ್ ಹೋಗ್ಬೇಕಾದ್ರೆ ಆಟೋಗೆ, ಮತ್ತೆ ಇಲ್ಲಿ ಹಾಕ್ಬೇಕಾದ್ರೆ ಆಟೋಗೆ JP ನಗರ್. ಹಾಂ, ಅಲ್ಲಿಂದ ಬರ್ತೀವಿ. ಇಲ್ಲ ಮೇಡಮ್, ಅಲ್ಲಿ ಎಲ್ಲಿ ಇದೆ ಜಾಗ ಅಂದರೆ ಇಲ್ಲದೆ ಇರೋದಕ್ಕೆ ಇಲ್ಲಿ ಬಂದಿದ್ದು. ನಾವು ಇಲ್ಲೇ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಟ್ಟರೆ ನಮ್ಗೆ ಬೇರೆ ಕಡೆ ಎಲ್ಲಿನೂ ಇಲ್ಲ. ಹೌದಮ್ಮ, ನಾವು ಹೊಟ್ಟೆ ಪಾಡಿದಲ್ವ, ಮಾಡಲೇಬೇಕಲ್ವ. ಏನು ಮಾಡಿದ್ರೆ 4 ಮಕ್ಳು ಇದೆ. ಅದು ತಪ್ಪುನೇ ಹೇಳ್ತಾ ಇದ್ರೆ ನಮ್ಮವ್ರು ಇದು ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲ, ಅದಕ್ಕೆ ಬೆಳಗಿಂದ ಎಲ್ಲ ಒಳಗಡೆನೆ ಹಾಕ್ಬಿಟ್ಟಿದ್ದೀವಿ ಬೆಳಗಿಂದ. ಏನು ದೇವ್ರು ಒಬ್ರು ಇದ್ದಾರೆ, ನೀವು ನೋಡ್ಬಿಟ್ಟು ಇದು ಮಾಡಿದ್ರೆ ಆಗುತ್ತೆ. ನಿಮ್ಮಂಥವ್ರು ಇದು ಹಾಕಿದ್ರೆ ನಮ್ಮಂಥವ್ರು ಬರ್ತಾರೆ. ಏನು ಮಾಡೋದು, ಎಲ್ಲ ಬಡವ್ರದ್ದು ಹೊಟ್ಟೆ ಒಂದು ಇದೆ ಅಲ್ವಾ, ಬರಲೇಬೇಕಲ್ವಾ. ನಮಗೂ 4 ಜನ ಗಂಡ ಇಲ್ಲ, ಅವ್ರಿಗೂ ಗಂಡ ಸರಿ ಇಲ್ಲ, ಇಲ್ದಿರೋರು ಬರಲೇಬೇಕು. 4 ಮಕ್ಳು ಇದ್ದಾರೆ, ಸರಿ ಗಂಡು ಮಕ್ಳು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಆ ಹುಡುಗಿ ಏನು ಮಾಡ್ತೀರಾ, ಹೋಗಲ್ಲ ಅಲ್ವಾ. ಒಬ್ಬ ಕೂತ್ಕೊಂಡಿದ್ದಾನೆ 10 ವರ್ಷ ಅಂತ ಹೋಗಲ್ಲ. ಏನು ಮಾಡ್ತೀರಾ, ಹೋಗಂದ್ರೆ ಜಗಳಕ್ಕೆ ಬರ್ತಾರೆ. ಒಂದು ಹುಡುಗ ಹೋಗ್ತಾನೆ, ಈ ಹುಡುಗಿಗೆ ಮದುವೆ ಮಾಡೋದಿದೆ, ಓದಿಸಿದ್ದೀವಿ, ಎಲ್ಲ ಮಾಡಿದ್ವಿ. ಏನು ಮಾಡಬೇಕು ಮೇಡಮ್? ಹಾಂ, ಫುಟ್ಪಾತ್ ಜೀವನ ಮೇಡಮ್. ಎಲ್ಲಿ ಅಂಗಡಿ ಮಾಡೋದಕ್ಕೆ ನಮ್ಗೆ ಅಷ್ಟು ಬಂಡವಾಳ ಬೇಕಲ್ವ ಮೇಡಮ್. ಇಲ್ಲಿದು ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮುಂಚೆ ಕೊಡ್ತಾ ಇದ್ದಿದ್ದು 100 ರೂಪಾಯಿ, ಇವಾಗ ಜಗಳ ಆಗಿದ್ದರಿಂದ ಕೊಡೋದು ಬಿಟ್ಬಿಟ್ಟಿದ್ದೀವಿ. ಏನು ಮಾಡಿದ್ರೆ ಅವಳು BCom ಓದಿದ್ದಾಳೆ, ಎಲ್ಲಿ ಹೋಗೋದು, ಏನು ಮಾಡ್ತಿರೋದು? ಅದೇ ಕೇಳಿದ್ದೀವಿ, ಒಂದು ಕಡೆ ಇದು ಹೋಗ್ತಾ ಇದ್ಲು ಅವಳು ಕೆಲಸ, ಇಲ್ಲಿ ಬೇರೆ ದೂರ ಹೋಗ್ಬಿಟ್ರು ಅಂತ ನಮ್ಮ ಜೊತೆಗೆ ಇವಾಗ ಹಾಕ್ಕೊಂಡಿದ್ದೀನಿ. ಆಯಿತು, ತಿಂಗಳ ಲೆಕ್ಕ ಬರೋಲ್ಲಮ್ಮ, ದಿನ ಖರ್ಚು ಮಾಡೋರು ನಾವು. ಏನು ಲೆಕ್ಕ ಮಾಡಲ್ಲ, ಸಾಲ ತೊಗೊಳ್ತೀವಿ ಹಾಕ್ತೀವಿ ನೋಡಿ, ಅರ್ಧ ಸಾಲ ಕೊಡ್ತೀವಿ, ಅರ್ಧ ತೊಗೊಬಂದು ಹಾಕ್ತೀವಿ. ಅದು ಫುಲ್ ಬಂಡವಾಳ ನೋಡೋದಿಲ್ಲ, ಏನು ಬರುತ್ತೋ ಸಿಗೋದು ತೊಗೊಂಡು ಹೋಗೋದು. ದಿನ ರಾತ್ರಿಗೆ ಹೋಗ್ಬೇಕಾದ್ರೆ 120 ರೂಪಾಯಿ ಆಟೋ ಚಾರ್ಜಿ, ಮತ್ತು ಇಲ್ಲಿ 200 ರೂಪಾಯಿ ಆಟೋ ಚಾರ್ಜಿ, ಕೂಲಿ ಕೊಡಬೇಕು. ನಮ್ಗೆ ಏನು ಸಿಗುತ್ತೆ ದೇವ್ರು ಅಷ್ಟೇ. ಹ್ಞೂ, ನೋಡೋಣ ನಾಳೆ ಕತೆನಲ್ಲ, ನೋಡೋಣ ಮೇಡಮ್. ನಾಳೆ ನೋಡೋಣ, ಇವತ್ತೊಂದು ದಿನ ನೋಡೋಣ. ನಿಮ್ಮಂತ ಇರೋರ್ವರೆಗೂ ನಮ್ಗೇನು ಇದಿಲ್ಲ. ಇಲ್ಲ, ಆಗುತ್ತೆ ಅದು. ಇನ್ನೇನು ಮಾಡೋದು, ತಗೊಳ್ಳೇಬೇಕಲ್ಲ, ಹಾಕ್ಲಿ. ಹಾಂ, ನೋಡೋಣ, ದೇವ್ರ ಒಬ್ಬ ಇದ್ದಾರೆ, ಹೆಂಗೆ ನೋಡೋಣ, ಕಾಪಾಡ್ತಾರೆ. ಫುಟ್ಪಾತಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಸರ್ಕಾರ. ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಡ ಅಂತಾರೆ ಸ್ವಾಮಿ. ನೀವು ಫುಟ್ಪಾತ್ ಮೇಲೆ ಮಾಡ್ತಾ ಇದ್ದೀರಲ್ಲ? ಫುಟ್ಪಾತಲ್ಲೇ ಮಾಡ್ತೀವಿ, ಏನು ಮಾಡೋಣ. ಇವಾಗ ಎಲ್ಲೂ ಹೋಗೋದಿಲ್ಲ ನಾವು ಬಡವರು, ಎಲ್ಲೂ ಹೋಗೋದು, ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ವ್ಯಾಪಾರ ಮಾಡ್ತೀವಿ. ಅಲ್ಲೇ ಓಡಾಡೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಸುಮ್ಮನೆ ವ್ಯಾಪಾರ ಮಾಡೋದು? ನಾವು ಓಡಾಡಲ್ಲ, ತೊಂದರೆ ಇಲ್ಲ, ಸೈಡ್ಲೇ ಹಾಕ್ತೀವಿ. ನಾವು ಏನು ಹಂಗೆ ಮಾಡಲಿಲ್ಲ, ಸೈಡ್ಲೇ ಹಾಕ್ಕೊಂತೀವಿ, ವ್ಯಾಪಾರ ಮಾಡ್ತೀವಿ. ಇಲ್ಲ, ಅಷ್ಟೇನಮ್ಮ. ಸೈಡಲ್ಲಿ ನೀವು ಹಾಕೊಂಡಿಲ್ಲಮ್ಮ, ನೋಡಿ ಓಡಾಡೋರಿಗೆಲ್ಲ ಎಷ್ಟು ತೊಂದರೆ. ಇಲ್ಲ, ನಾವು ಸೈಡ್ಲೇ ಹಾಕ್ಕೊಂಡಿದ್ದೀವಿ ಇವಾಗ. ಹಾಂ, ನಾವು ಹೆಂಗೆ ಸಣ್ಣ್ರಿಗೆ ಹೋಗ್ತೀವಿ, ಎಲ್ಲ ಸೈಡ್ಲೇ ಮಾಡ್ತೀವಿ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳ್ಬೇಕಕ್ಕ, ನೀವು ಎತ್ತಿಸ್ಬಿಟ್ರೆ ಏನು ಮಾಡ್ತೀರಾ? ನಾವು ಎಲ್ಲ ಹೋಗೋದು, ಇಲ್ಲೇ ಬರೋದು. ಎಲ್ಲ ನಾವು ಬಡವರು ಎಲ್ಲಿ ಹೋಗೋದು, ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಜೀವನ ಮಾಡೋದು, ಇಲ್ಲೇ ಊಟ ಮಾಡೋದು. ಹಾಂ, ನಿಮ್ಮಂತ ಒಂದು ಜಾಗ ಕೊಟ್ಟು ಅಲ್ಲಿ ಕೂರ್ಸಿದ್ರೆ ಏನು ಮಾಡ್ತೀರಾ? ಎಲ್ಲಿ ಬೇರೆ ಕಡೆ ಒಂದು ಜಾಗ ಕೊಟ್ಟರೆ ಎಲ್ಲರೂ ಹೋದ್ರೆ ಹೋಗ್ಬೋದು, ನಾವು ಒಬ್ಬಳೇ ಎಲ್ಲ ಹೋಗೋದು. ಎಲ್ಲರೂ ಹೋದ್ರೆ ಓದ್ತೀನಮ್ಮ, ನಾವು ಒಬ್ಬಳೇ ಎಲ್ಲ ವಯಸ್ಸು ಹಾಕೋರು ಹೆಂಗೆ ಮಾಡ್ತಾರೆ? ವಯಸ್ಸಾದವ್ರು ನೆಮ್ಮದಿಯಾಗಿ ಇರ್ಬೇಕಲ್ವಮ್ಮ ಮನೆ? ಯಾರು ಊಟ ಹಾಕೋರಿಲ್ಲಮ್ಮ, ಅವ್ರವ್ರು ಮದುವೆ ಮಾಡಿ ಕೊಟ್ಬಿಟ್ಟೆ ಊರ್ಲಿದ್ದಾರೆ. ನೋಡ್ಕೊಳಲ್ವಮ್ಮ? ಅವರು ಯಾರು ನೋಡೋದೇ ಇಲ್ಲ ಅವಾಗ. ಮತ್ತೆ ನಿಮ್ಮ ಪಾಡಕ್ಕೆ ನೀವು ಒಬ್ಬರೇ ಇರ್ತೀರಾ? ನಾನು ಒಬ್ಬಳೇ ಇರ್ತೀನಿ, ಅಲ್ಲಮ್ಮ ನನ್ನ ಮಕ್ಳು ಬರ್ತಾರೆ ಹೋಗ್ತಾರೆ, ಅಲ್ಲ ದೂರ ಇದ್ದಾರೆ. ಅವ್ರವ್ರ ಏರಿಯಲ್ಲಿ ಇದ್ದಾರಮ್ಮ, ಅವ್ರವ್ರ ಮಕ್ಕಳು ಅವ್ರವ್ರು ಬಂದು ವಾರಾಗ ಒಂದು ಸಲ ನೋಡ್ಕೊಂತಿರ್ತಾರೆ ಅಷ್ಟೇ. ಈಗ ನಾಳೆ ಬಂತು ಅಂದರೆ ಇವತ್ತು ಲಾಸ್ಟು. ಇವತ್ತಿಂದ ನೀವು ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ನಾಳೆ ಅಂತೂ ಸುಮ್ಮನೆ ಬಿಡಲ್ಲ ಅವರು. ನಾಳೆ ಬಂದು ಎಲ್ಲ ಸಾಮಾನು ಎತ್ಕೊಂಡು ಹೋಗ್ತಾರೆ, ಫೈನ್ ಹಾಕ್ತಾರೆ. ಅವಾಗ ಏನು ಮಾಡ್ತೀರಾ? ನಾವು ಎಲ್ಲಿ ಹೋಗೋದು, ಇಲ್ಲಿ ಬಿಟ್ಟರೆ ಎಲ್ಲೂ ಹೋಗೋದೇ ಇಲ್ಲ. ಓಡಿಸ್ರೆ ಓಡ್ತೀವಿ ಬರ್ತೀವಿ ಅಷ್ಟೇ, ಇಲ್ಲಿ ಬಿಟ್ಟರೆ ಎಲ್ಲಿ ಹೋಗೋದಿಲ್ಲಮ್ಮ ನಾವು.
ಓಡಿಸ್ತಾರೆ ಅಲ್ಲಿ ಹೋಗ್ತೀವಿ ಇಲ್ದ್ರಕ್ಕೆ ಎಲ್ಲಿಯೇ ಬರೋದು ಎಲ್ಲಿ ಹೋಗ್ತಾರೆ ಇಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡೇ ಮಾಡ್ತೀರಾ? ಅಲ್ಲೇ ಓಡಿಸ್ರೆ ಹಂಗೆ ಹೋಗ್ತೀವಿ ಹಿಂಗೆ ಬರ್ತೀವಿ ಅಷ್ಟೇ ನಮಗೆ ಏನಿಲ್ಲ. ಅದೇ ಹೇಳ್ತಾರದು ಇಲ್ಲೇ ಮಾಡ್ತೀರಾ ವ್ಯಾಪಾರ ಅಂತ, ಬಿಟ್ಟೋಗಲ್ಲ. ಅಲ್ಲ ಬಿಟ್ಟರೆ ಅಲ್ಲಿ ಮಾಡೋದು ಇಲ್ಲಾಂದ್ರೆ ಅಲ್ಲ ಹೋಗಿದ್ರೆಲ್ಲ ಹೋಗ್ಬೋದು. ನಾವೇನು ಮಾಡೋಕ್ಕಾಗ್ತದೆ? ಸರಿ ಮಾಡಮ್ಮ, ಎಲ್ಲಂದ್ರೆ ಒಂದು ಜಾಗ ತೋರಿಸೋದು, ಎಲ್ಲಂದ್ರೆ ಜಾಗ ಕೊಟ್ರೆ ಮಾಡಿದ್ವಿ, ಇಲ್ಲಾಂದ್ರೆ ನಾವು ಎಲ್ಲಿ ಹೋಗಿ ಮಾಡೋದು? ಇಲ್ಲೇನೇ ಮಾಡೋದು. ಇಲ್ಲೇ ಎಲ್ಲ ಒಂದು ಜಾಗ ತೋರಿಸ್ರಿ, ಒಂದು ಜಾಗ ತೋರಿಸ್ರೆ ಅಲ್ಲಿ ಮಾಡ್ಕೊತಾರೆ. ನಾವು ಹೆಂಗೆ ಹೋಗೋದು ಬಡವರು? ನಾವು ಬೀದಿ ಬಡವರು, ನಮಗೆ ಇದು ಬಿಟ್ಟರೆ ದಾರಿ ಇಲ್ಲ. ನಾವು ಎಲ್ಲಿ ಹೋಗೋಣ ಸ್ವಾಮಿ? ನಮ್ಗೆ ಇದೇ ಜೀವನ. ನಮಗೂ ಮಕ್ಕಳಿದೆ, ಮಗ ಇದೆ, ನಮಗೆ ಇದು ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ನಮ್ಗೆ ಇದೇ ಜೀವನ. ನಾವು ಎಲ್ಲಿ ಹೋಗೋಣ ಸ್ವಾಮಿ? ನಾವು ಬಡವರು, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ. ಹಂಗಂತ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ವೇನಮ್ಮ? ತಪ್ಪೇ. ನಾವೇನು ಮಾಡೋದು? ಇದು ಬಿಟ್ಟರೆ ಬೇರೆ ನಮ್ಗೆ ಜಾಗನೂ ಇಲ್ಲ, ಎಲ್ಲಿ ಹೋಗೋಗೂ ಗೊತ್ತಾಗಲ್ಲ. ಈ ರೋಡಲ್ಲೇ ಮಾಡಿ ರೂಢಿ ಆಯಿತು. ಬಂದು ಕಳ್ಸಿದ್ದಾರೆ. 20 ವರ್ಷ 30 ವರ್ಷನೇ ಇಲ್ಲೇ ಮಾಡಿ ರೂಢಿ ಆಯಿತು. ಅವನಿ ರೋಡಲ್ಲೇ ನಾವು ಮಾಡೋದು. ಇದು ಬಿಟ್ಟರೆ ಬೇರೆ ಜಾಗ ಇಲ್ಲ. ಬೇರೆ ಕಡೆ ಮಾರ್ಕೆಟ್ ಹೋಗಿದ್ರೆ ನಮ್ಗೆ ಜಾಗ ಬಿಡಲ್ಲ. ಅಲ್ಲಿ ನಮ್ಗೆ ಹೊಡ್ತೆ ಕಳಿಸ್ಬಿಡ್ತಾರೆ ಮಾರ್ಕೆಟ್ ಸೈಡು. ಪೋಲ್ಸ್ ಕಳಿಸಿದ್ರೆ ಹೋಗ್ತೀವಿ, ಬಿಟ್ಟರೆ ಮಾಡ್ತೀವಿ. ಈ ಬಿಟ್ಟರೆ ನಮ್ಗೆ ಬೇರೆ ಕೆಲಸ ಗೊತ್ತಾಗಲ್ಲ. ನಮ್ಮದು ಇದೇ ಜೀವನ. ನಾವು ಬಡವರು, ದೊಡ್ಡವರು ಇಲ್ಲ. ನಾವು ಬಡವ್ರು ಅಂತಕ್ಕೆ ಈ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ದೊಡ್ಡವರು ಅಂದರೆ ಯಾರಿಗೂ ನಾವು ಇಲ್ಲಿ ತೊಂದರೆ ಕೊಡಲ್ಲ. ನಮಗೆ ಬೇರೆ ಕೆಲಸ ಗೊತ್ತಾಗಲ್ಲ, ಎಲ್ಲಿ ಹೋಗೋಂಗೆ ಗೊತ್ತಾಗಲ್ಲ. ನೀವೇ ಪೆರಿ ಮನುಷ್ಯ ಮಾಡಿ ನಮ್ಗೆ ಬಿಡಬೇಕು. ಏನ್ರಮ್ಮ ಅಮ್ಮ, ನಾವು ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರೆ? ನಾವು 30-40 ವರ್ಷದಿಂದ ಇಲ್ಲೇ ಬದುಕ್ತಾ ಇದ್ದೀವಿ. ನಮ್ಗೆ ಬೇರೆ ದಾರಿ ಇಲ್ಲ. ನಮ್ಗೆ ದುಡಿಯೋರು ಯಾರು ಇಲ್ಲ. ಮಕ್ಕಳು ಮರಿ ಎಲ್ಲ ಇದರಿಂದನೇ ಜೀವನ ಮಾಡಬೇಕು. ಮತ್ತು ಮನೆಗಳು ಇಲ್ಲ, ಬಾಡಿಗೆ ಮನೆಯಿಂದ ಇಲ್ಲಿ ರೋಡಲ್ಲಿ ಜೀವನ ಮಾಡಬೇಕು. ಹಂಗಿದೆ ಸಮಸ್ಯೆ ಇದ್ದರೆ ಹಿಂಗೆಲ್ಲ ಮಾಡಿದ್ರೆ ನಾವು ಬದುಕೋಕ್ಕೆ ದಾರಿ ಇಲ್ಲ. ಬೇರೆ ತಳ್ಳಕ್ಕೂ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ನಮಗೆ 60 ವಯಸ್ಸಾಯಿತು. ರೋಡಿಂದ ಇಷ್ಟು ವರ್ಷ ಬದುಕಿದ್ದೀವಿ. ಇದಕ್ಕೆ ಮೇಲೆ ಎಲ್ಲಿ ಹೋಗೋಕ್ಕೆ ದಾರಿ ನಮಗೆ ಗೊತ್ತಿಲ್ಲ. ನೀವು ರೋಡಿಂದ ಇಷ್ಟು ವರ್ಷ ಬದುಕಿದ್ದೀರಾ ಅಂದ್ರೆ ರೋಡಿಂದ ಕೆಲವರು ಓಡಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಲ್ಲ? ಓಡಿಸ್ತಾರೆ, ಮತ್ತೆ ಬರ್ತಾ ಇದ್ದೀವಿ. ಮತ್ತು ಅವರಿಂದ ಸ್ವಾಮಿ, ಅಯ್ಯ ಸ್ವಾಮಿ ನಮಗೆ ಬಿಡು, ನಮ್ಗೆ ದಾರಿ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ಅವರಿಂದ ಮನಸ್ಸು ಮಾಡಿ ಹೆಂಗೆ ಬದುಕೋಳಮ್ಮ ಅಂತ ಸ್ವಲ್ಪ ಅದು ಓಡಿಸೋದು, ಬರೋದು, ಹೋಗೋದು, ಇಷ್ಟು ಹಿಂಗೇ ಕಾಲ ಕಳೀತಾ ಇದ್ದೀವಿ. ಮತ್ತು ನಾವು ಓದಿಲ್ಲ ಮಾಡಿಲ್ಲ, ಮತ್ತು ನಮ್ಮ ಮಕ್ಕಳು ಓದಿಲ್ಲ ಮಾಡಿಲ್ಲ, ಏನು ಸಂಬಳ ಇಲ್ಲ. ಏನೋ ಒಂದು ಪರಿಸ್ಥಿತಿಗೆ ಈ ಥರ ರೋಡ್ ಮೇಲೆ ಬದುಕ್ತಾ ಇದ್ದೀವಿ. ಇದು ಬಿಟ್ಟು ಏನು ದಾರಿ ಇಲ್ಲ ನಮಗೆ. ಇದು ಬಿಟ್ಟರೆ ನಾವು ಎಲ್ಲಿ ಓಡಿದ್ರೂ ಈ ರೋಡ್ ಬಿಟ್ಟು ಹೋಗಂಗಿಲ್ಲ. ಮತ್ತು ಬೇರೆ ಮಾರ್ಕೆಟಿಗೆ ಹೋದ್ರೂ ನಮ್ಗೆ ಜಾಗ ಬಿಡಲ್ಲ. ಮತ್ತು ಇಲ್ಲಿಂದ ಎಲ್ಲಿ ಹೋದ್ರೂ ಎಲ್ಲಿ ಇಕ್ಕಟ್ಟಾಕೆ ಆಗುತ್ತೆ. ಏನೋ ಒಂದು ದಾರಿ ಬಿಟ್ಟವರೆ ಬದುಕ್ತಾ ಇದೀವಿ ಅಂತ ಬದುಕ್ತಾ ಇದ್ದೀವಿ. ಈಗ ಆ ದಾರಿನೂ ನಾಳೆಯಿಂದ ಇವತ್ತಿಂದ ಅಕಸ್ಮಾತ್ ಇವತ್ತೇ ಬಂದರೂ ಬರ್ತಾರೆ, ನಾಳೆ ಬರ್ತಾರೆ. ಈಗ 1ನೇ ತಾರೀಕುವರೆಗೂ ನಿಮ್ಗೆ ಗಡುವು ಕೊಟ್ಟಿದ್ರು. 1ನೇ ತಾರೀಕು ಮುಗೀತು, ಆಯ್ತಾ? ಬೇರೆ ಕಡೆ ಎಲ್ಲ ಆಗ್ಲೇ ಇದು ಮಾಡ್ಕೊಂಡ್ ಬಂದಿದ್ದಾರೆ, ಶುರು ಮಾಡಿದ್ದಾರೆ. ಇನ್ನು ಇವತ್ತು ಅಥವಾ ನಾಳೆ ಬಂದೇ ಬರ್ತಾರೆ. ಅವಾಗ ಏನ್ ಮಾಡ್ತೀರಾ? ಏನು ಮಾಡೋದು? ಹೆಂಗೆ ಒಂದು ಅಯ್ಯ ಸ್ವಾಮಿ ಅಂತ ಕಾಲ ಕಳೆದು ಬಿಟ್ಟರೆ ಬದುಕ್ಬೋದು. ಏನಂತ ಅವ್ರನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ಅವ್ರು ಮನಸ್ಸು ಮಾಡಿ ಬಿಟ್ಟರೆ ಬದುಕ್ತೀವಿ. ಅವ್ರ ಕೈಯಲ್ಲಿ ಇರೋದಿಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ. ದೊಡ್ಡವರು ಮನಸ್ಸು ಮಾಡಿದ್ರೆ ಬದುಕ್ಬೋದು. ಬೇರೆ ಹೋಗ್ಬೇಕಂದ್ರೆ ಅವರು ಮನಸ್ಸು ಅಧೀನ ಮಾಡ್ಬೋದು. ಇದು ಬಿಟ್ಟರೆ ನಮಗೇನು ದಾರಿ ಗೊತ್ತಿಲ್ಲ.